ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಒಂದು ಕಡೆ ಸುವೇಂದು ಅಧಿಕಾರಿ ಕಾರ್ಯಾಚರಣೆ ಆದರೆ ಮತ್ತೊಂದು ಕಡೆ ಬಿಜೆಪಿಗೆ ದೊಡ್ಡ ಬಲವ. TMC ಒಡೆದು ಹೋಳಾಗೋದು ಫಿಕ್ಸಾ? 8 ಜನ ರಾಜ್ಯಸಭಾ ಎಂಪಿಗಳು ಕಮಲ ತೆಕ್ಕೆಗೆ ಅನ್ನುವ ಬ್ರೇಕಿಂಗ್ ನ್ಯೂಸ್ ಈಗ ಸಿಡಿತಾ ಇದೆ. ಯಾರು ಹೋಗ್ತಾರೆ, ಯಾವಾಗ ಹೋಗ್ತಾರೆ, ಮಮತಾ ಬ್ಯಾನರ್ಜಿ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ, ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ವೆಸ್ಟ್ ಬೆಂಗಾಲಲ್ಲಿ ಒಂದು ಕಡೆ ನೋಡಿದ್ರೆ TMCಗೆ ನಿಂತ ನೆಲವೇ ಅಲುಗಾಡುವಂಥ ಪರಿಸ್ಥಿತಿ. ಯಾಕಂದರೆ ಮುಸ್ಲಿಂ ವೋಟ್ ಬ್ಯಾಂಕ್ ಕಂಪ್ಲೀಟ್ ಸಪೋರ್ಟ್ ನಡುವೆಯೂ BJP ಭರ್ಜರಿಯಾಗಿ ಗೆದ್ದುಕೊಳ್ತು. ಗೆದ್ದ ಮೇಲೆ ಇಲ್ಲಿಗೆಲ್ಲ ಏನೇನು ಆ್ಯಕ್ಟಿವಿಟೀಸ್ ಇದೆ ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಮುಸಲ್ಮಾನರಿಗೆ ಎಕ್ಸ್ಟ್ರೀಮ್ ಆಗಿ ಓಲೈಕೆ ಮಾಡೋದಕ್ಕೆ ಏನು OBC ಕೋಟಾ ಕೊಟ್ಟು ಬಹಳಷ್ಟು ಕೋರ್ಟ್ನ ಆದೇಶವನ್ನೇ ಧಿಕ್ಕರಿಸೋ ರೀತಿಯಲ್ಲಿ ಸರ್ಕಾರದ ನಡೆ ಏನಿತ್ತು ಎಲ್ಲ ಸರಿ ಮಾಡಿಬಿಟ್ಟಿದ್ದಾರೆ. ಈಗ OBC ಅರ್ಹರಿಗೆ ಮಾತ್ರ ಸಿಗತ್ತೆ, ಸುಮ್ಮನೆ ಯಾವ್ಯಾವುದೋ ವರ್ಗಗಳನ್ನು ಸೇರಿಸಿ ಅದಕ್ಕೆ ಕಿತ್ತು ಹಾಕಿದ್ದಾರೆ. ಎಲ್ಲ ರೀತಿಯಲ್ಲೂ ಅಂಗಡಿ ಫ್ಯಾಕ್ಟ್ರಿಗಳು ಅಕ್ರಮವಾಗಿ ನಡೀತಿದ್ದದ್ದು. ಸೊ ಉಳಿಗಾಲ ಇಲ್ಲ ಇಲ್ಲಿ ಅಕ್ರಮವಾಗಿರೋರಿಗೆ, ಸರಿಯಾಗಿರೋರ್ಗೆ ಮಾತ್ರ ಬಾಂಗ್ಲಾ ಅಕ್ರಮ ನಿವಾಸಿಗಳಿಗಂತೂ ಕಿತ್ತು ಓಡಿಸ್ತೀವಿ ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಸೊ TMCಯ ಬುಡವೇ ಅಲುಗಾಡ್ತಿದೆ. ಒಂದು ಕಡೆ ರಾಜಕೀಯವಾಗಿ ಒಳಗಡೆ ಹಾದಿ ಬೀದಿಲಿ ನಿಂತಿಗೆ ಮಾತಾಡೋಕ್ಕೂ ಶುರು ಮಾಡಿದ್ದಾರೆ. ಪಕ್ಷದ ಒಳಗಡೆ TMC ನಾಯಕತ್ವದ ವಿರುದ್ಧ, ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ, ಕುಟುಂಬ ರಾಜಕಾರಣದ ವಿರುದ್ಧ ಎಲ್ಲ. ಮಮತಾ ಬ್ಯಾನರ್ಜಿ ಈ ಸ್ವಹಿತಾಸಕ್ತಿಯಿಂದನೇ ಪಕ್ಷ ಸೋಲ್ತು, ಗೂಂಡಾಯಿಸಮ್ ಅತಿ ಆಯಿತು, ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಮಿತಿ ಮೀರಿ ಜನ ಸಿಡಿದಿದ್ರು ಅಂತ ಬೇರೆಯವರೆಲ್ಲ TMC ಅವರು ಮಾತಾಡ್ತಿದ್ದಾರೆ. ಈಗ ನೋಡಿ, ರಾಜ್ಯಸಭೆಯ 8 ಜನ ಎಂಪಿಗಳು ಪಕ್ಷಾಂತರ ಮಾಡ್ತಾರೆ, BJP ಸೇರ್ತಾರೆ ಅನ್ನೋ ಸುದ್ದಿ ಬರ್ತಿದೆ. ಅಷ್ಟೇ ಅಲ್ಲ, ಈ ರಾಜ್ಯಸಭಾ ಎಂಪಿಗಳು ಜಸ್ಟ್ ಲೈಕ್ ರಾಘವ್ ಚಡ್ಡಾ ಪಕ್ಷವನ್ನೇ ಒಡೆದುಕೊಂಡು ಹೋದ್ರಲ್ಲ, ಅದು ಡಿಸ್ಕ್ವಾಲಿಫಿಕೇಷನ್ನು ಆಗದಿರೋ ರೀತಿ, ಪಕ್ಷಾಂತರ ಅನ್ವಯ ಆಗದಿರೋ ರೀತಿ ನಂಬರ್ ತಗೊಂಡು ಹೋದ್ರಲ್ಲ, ಅದೇ ರೀತಿ ಈ ರಾಜ್ಯಸಭಾ ಎಂಪಿಗಳು ಮೊದಲ ಹಂತದಲ್ಲಿ ಪಕ್ಷಾಂತರ ಮಾಡಿ TMCಯ ಹಲವಾರು ಶಾಸಕರು, ಬೇರೆ ಲೋಕಸಭಾ ಎಂಪಿಗಳು ಕೂಡ ಪಕ್ಷ ಬಿಡಬಹುದಾ ಚರ್ಚೆ ಶುರುವಾಗಿದೆ. ಮೊನ್ನೆ ಅಷ್ಟೇ ಮಮತಾ ಬ್ಯಾನರ್ಜಿ ಅವರು ಯಾರು ಹೋಗ್ತಿರೋ ಹೋಗಿ ನಾನು ಸ್ಕ್ರ್ಯಾಚಿಂದ ಝೀರೋದಿಂದ ಪಕ್ಷ ಕಟ್ತೀನಿ ಅಂತ ಗುಡುಗಿದ್ದನ್ನು ನೋಡಿದ್ವಿ, ನೆನಪಿದೆ ನಮಗೆ. ಮತ್ತು ಫಸ್ಟ್ ಮೀಟಿಂಗ್ ಆಯ್ತಲ್ಲ, ಅದಕ್ಕೆ ಸುಮಾರು ಜನ 10-12 ಜನ MLAಗಳು ದೂರ ಆಗಿದ್ರು, ಆ ಮೀಟಿಂಗಿಗೆ ಬಂದೇ ಇರಲಿಲ್ಲ. ಪದೇ ಪದೇ ಮಮತಾ ಬ್ಯಾನರ್ಜಿಯವರು ಎಲ್ಲರೂ ಒಟ್ಟಿಗೆ ಕೂರಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೀಟಿಂಗ್ಗಳಲ್ಲಿ ಒಬ್ಬರು ಬಂದರೆ ಇನ್ನೊಬ್ಬರು ಬರ್ತಿಲ್ಲ, ಕಪ್ಪೆ ಬುಟ್ಟಿಗೆ ತುಂಬಂಗೆ ಆಗ್ತದೆ ಪರಿಸ್ಥಿತಿ. ಯಾಕಂದರೆ ಸೋಲಿನ ಬಳಿಕ ಹೀನಾಯ ಸೋಲು ಮತ್ತು ಪಕ್ಷದ ದುಸ್ಥಿತಿ, ಸಂಘಟನೆ, ನಾಯಕತ್ವ ಎಲ್ಲದರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇತ್ತು. ಯಾರು ಯಾವ ಕಡೆ ದಿಕ್ಕು ಹಿಡಿತಾರೆ ಅನ್ನೋದು ಗೊತ್ತಿಲ್ಲ. ಈಗ BJP ಕಡೆಗೆ 8 ಜನ ಎಂಪಿಗಳು ಇದೇ ಜೂನ್ ಮೊದಲ ವಾರದಲ್ಲಿ ಸೇರ್ಪಡೆಯಾಗಲಿದ್ದಾರೆ ಅನ್ನೋ ಸುದ್ದಿ ನ್ಯಾಷನಲ್ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇದೆ. ಈಗ ಅದಕ್ಕೆ ರಿಯಾಕ್ಷನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗಬಹುದು ಇವತ್ತು ಸಂಜೆ ಅಷ್ಟೊತ್ತಿಗೆ. ಮಮತಾ ಬ್ಯಾನರ್ಜಿ ಮತ್ತು TMC ಅಂಥದ್ದೇನೂ ಆಗಲ್ಲ, ನಮ್ಮವರೆಲ್ಲ ನಮ್ಮ ಜೊತೆಗಿದ್ದಾರೆ ಅಂತ ರಿಯಾಕ್ಷನ್ ಕೊಡ್ತಿದ್ದಾರೆ. ಅದರ ನಡುವೆಯೂ ಆಪರೇಷನ್ ಆಗ್ತಾ ಇದೆ. ಚಡ್ಡಾ ಜಾಯ್ನ್ ಆದಮೇಲೆ ಅಲ್ಲಿ ಆಪ್ ಒಡೆದ ಮೇಲೆ ಏನಾಯಿತು, 8 ಜನ ಬಂದ್ರಲ್ಲ ಅವರು, ಆಗೇನಾಯಿತು 148ಕ್ಕೆ ಏರಿದೆ ರಾಜ್ಯಸಭೆಯಲ್ಲಿ NDA ಬಲ. ಆ ಮೂಲಕ ರಾಜ್ಯಸಭೆಯಲ್ಲೂ ಬಹುಮತಕ್ಕೆ ಬೇಕಾದ ನಂಬರನ್ನು ಸಾಧಿಸ್ಕೊಳ್ತಿದೆ BJP. ಯಾಕಂದರೆ ಬಹಳಷ್ಟು ಬಿಲ್ಗಳು ಪಾಸ್ ಆಗೋದಕ್ಕೆ ಲೋಕಸಭೆಯಲ್ಲೇನೋ ಓಕೆ, ರಾಜ್ಯಸಭೆಯಲ್ಲಿ ಬಂದು ಹೋಲ್ಡ್ ಆಗಿಬಿಡುತ್ತೆ. ಬಹಳಷ್ಟು ಸಂಕಷ್ಟ ಎದುರಾಗಿರೋದೇ ರಾಜ್ಯಸಭೆ ವಿಚಾರದಲ್ಲಲ್ವ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅತಿ ದೊಡ್ಡ ಬಲ ನರೇಂದ್ರ ಮೋದಿ ಸರ್ಕಾರ ಅಂದುಕೊಂಡ ಬದಲಾವಣೆ ಮಾಡೋದಕ್ಕೆ ಅಥವಾ ಏನೋ ಒಂದು ಕ್ರಾಂತಿ ಮಾಡೋದಕ್ಕೆ ರಾಜ್ಯಸಭೆಯ ಬಹುಮತವು ತುಂಬ ಇಂಪಾರ್ಟೆಂಟ್. ಆ ನಂಬರು ಕೂಡ ಸಾಧ್ಯವಾಗೋ ಥರ ಕಾಣಿಸ್ತಾ ಇದೆ. ಈಗ TMCಯಿಂದನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈಗ BJP ಸೇರ್ತಾರ. BJP ಸರ್ಕಾರಕ್ಕೆ ಇದು ಆನೆ ಬಲ ತಂದು ಕೊಡುತ್ತಾ ಕಾದು ನೋಡಬೇಕು. BJP ಅಂತೂ ನಾವು ಯಾರನ್ನು ಆಪ್ರೇಟ್ ಮಾಡಲ್ಲ, ಅವ್ರು ಹಾಗೆ ಬಂದರೆ ಏನು ಮಾಡೋದು ಅನ್ನತ್ತೆ ಅಷ್ಟೇ. ಯಾಕಂದರೆ ಪಕ್ಷ ಗೆದ್ದಿದೆ, ಅಲ್ಲಿ ಜನ ನಮ್ಮ ಕೈ ಹಿಡಿದಿದ್ದಾರೆ, ಜನ ಕೊಟ್ಟಂಥ ರಿಸಲ್ಟನ್ನು ಒಪ್ಪಿಕೊಂಡು ಜನಾದೇಶದ ಪರವಾಗಿ ನಾವು ನಿಲ್ತೀವಿ ಅಂತ ಪಕ್ಷಾಂತರ ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಗಾಳಿ ಯಾವ ಕಡೆ ಬೀಸತ್ತೋ ಅದು ಕಥೆ ಅಂತ ಹೇಳ್ತಾರಲ್ವ ಸಹಜವಾಗಿ. ಸೊ ಪಶ್ಚಿಮ ಬಂಗಾಳದಲ್ಲಿ ಪೊಲಿಟಿಕಲ್ ಮೆಗಾ ಡೆವಲಪ್ಮೆಂಟ್ ಆಗೋ ಥರ ಕಾಣಿಸ್ತಾ ಇದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಇದರ ಬಗ್ಗೆ TMCಯ ಅಧಿಕೃತ ರಿಯಾಕ್ಷನ್ ಬರಬಹುದು. ಯಾರ್ಯಾರು ಯಾವಾಗ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ಜೂನ್ ಮೊದಲ ವಾರದಲ್ಲಿ ಅಂತ ಈಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಇತ್ತ ಸುವೇಂದು ಅಧಿಕಾರಿ ಎಂಥ ಆಪರೇಷನ್ ಮಾಡ್ತಿದ್ದಾರೆ ಅಂದರೆ, ಮತ್ತೊಂದು ಕಡೆ ಡೆವಲಪ್ಮೆಂಟು ಅಡ್ಮಿನಿಸ್ಟ್ರೇಟಿವ್ ಆಗಿ
ಮದ್ರಸಾದಲ್ಲಿ ಒಂದೇ ಮಾತರಂ ಕಡ್ಡಾಯ ಬರ್ತಿದ್ದಂಗೆ ಒಂದೇ ಮಾತರಂ ಎಲ್ಲ ಸ್ಕೂಲಲ್ಲಿ ಕಡ್ಡಾಯ ಮಾಡಿದ್ರು. ಮದ್ರಸಾ ಹಿಂಗೆ ಪ್ರತ್ಯೇಕ ಆಗುತ್ತೆ, ಅದು ಕೂಡ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿ ಬರುತ್ತಾ, ಮೈನಾರಿಟಿ ಡಿಪಾರ್ಟ್ಮೆಂಟೇ ಅದನ್ನು ರನ್ ಮಾಡುತ್ತೆ. ಆ ಡಿಪಾರ್ಟ್ಮೆಂಟ್ ಯಾರದ್ದು? ಸರ್ಕಾರದ್ದು. ಸರ್ಕಾರ ಆದೇಶ ಅವ್ರಿಗನ್ವಯ ಆಗಲ್ವಾ? ಹಾಗೇ ಆಗುತ್ತೆ. ಸೊ ಮದ್ರಸಾದಲ್ಲಿ ಇನ್ನು ಮುಂದೆ ಒಂದೇ ಮಾತರಂ ಕಡ್ಡಾಯ. ಮುಸಲ್ಮಾನ್ ಸಮುದಾಯದ ವಿದ್ಯಾರ್ಥಿಗಳು ಕೂಡ ಒಂದೇ ಮಾತರಂ ಹಾಡಲೇಬೇಕು ಅನ್ನುವ ಕಟ್ಟುನಿಟ್ಟಿನ ಆದೇಶವನ್ನು ಈಗ ಹೊರಡಿಸಿದ್ದಾರೆ, ಇಂಪ್ಲಿಮೆಂಟ್ ಮಾಡಲಾಗ್ತಿದೆ. ಬಹುಶಃ ಮದ್ರಸಾಗಳು ಬೇರೆ ರೀತಿ ರಿಯಾಕ್ಟ್ ಮಾಡಿದ್ರೆ ಸುವೇಂದು ಅಧಿಕಾರಿ ಏನು ಮಾಡ್ತಾರೆ ನೋಡಬೇಕು. ಇಲ್ಲಿ ಯಾವುದು ನಡೆಯಲ್ಲ, ಮಾಡಲೇಬೇಕು ಅನ್ನೋದನ್ನಂತೂ ಹೇಳಿದ್ದಾಗಿದೆ. ಯೋಗಿ ಸ್ಟೈಲಲ್ಲಿ, ಯೋಗಿಯನ್ನು ಮೀರಿಸೋ ಸ್ಟೈಲಲ್ಲಿ ಸುವೇಂದು ಅಧಿಕಾರಿ ಮುನ್ನೋಗ್ತಿದ್ದಾರೆ. ಆ ಕಡೆ ಫೆನ್ಸಿಂಗ್ ವರ್ಕ್ ಶುರು ಆಗಿಬಿಟ್ಟಿದೆ. ಚಿಕನ್ ನೆಕ್ 120 ಕಿಲೋಮೀಟರ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿರೋದ್ರಿಂದ. ಹಾಗೆ ಅಭಿಷೇಕ್ ಬ್ಯಾನರ್ಜಿಗೆ ಶಾಕ್ ಮೇಲೆ ಶಾಕ್. 43 ಕೋಲ್ಕತ್ತಾದಲ್ಲಿ 43 ಅಸೆಟ್ಗಳು ಇಲ್ಲಿಗಲ್ ಆಗಿ ಇದೆ ಅಭಿಷೇಕ್ ಬ್ಯಾನರ್ಜಿದು ಅಂತ BJPಗೆ ಲಿಸ್ಟ್ ಬಿಟ್ಟಿದೆ. ಅದರಲ್ಲಿ 17 ಕಡೆ TMC ಆಡಳಿತ ಇರುವಂತಹ ಮುನ್ಸಿಪಲ್ ಕಾರ್ಪೊರೇಷನ್ನಿಂದಲೇ ನೋಟಿಸ್ ಬಂದಿದೆ, ಆ್ಯಕ್ಷನ್ ಶುರುವಾಗಿದೆ, ಇನ್ವೆಸ್ಟಿಗೇಷನ್ಗೆ ಸರ್ಕಾರ ಆದೇಶ ಮಾಡಿದೆ. ಸೊ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿಗೀಗ ಅವರ ಪಕ್ಷನೂ ಶೇಕ್ ಆಗಿ ಅವರ ಅಸ್ತಿತ್ವವೇ ಶೇಕ್ ಆಗೋ ಪರಿಸ್ಥಿತಿ. ಬ್ಯಾಕ್ ಟು ಬ್ಯಾಕ್ ಶಾಕು. TMC ಒಳಗಡೆಯಿಂದನೇ ಪುಷ್ಪ ಅಂತಿದ್ದಂಥ ಜಹಾಂಗೀರ್ ಖಾನ್ ಕಥೆ ಏನಾಯಿತು? ಎಲೆಕ್ಷನ್ನಿಂದನೇ ವಾಪಸ್ ಹೋಗ್ಬಿಟ್ರು, ನಾಮಪತ್ರ ವಾಪಸ್ ತಗೊಂಡು. ಯಾವ ಜಹಾಂಗೀರ್ ಖಾನ್ ಸುತ್ತ ಸಿಕ್ಕಾಪಟ್ಟೆ ದೊಡ್ಡ ಜಟಾಪಟಿ ಆಯಿತು. ಸಿಂಗಮ್ ಪೊಲೀಸ್ ಅಧಿಕಾರಿ ಅಜಯ್ ಪಾಲ್ ಶರ್ಮಾ ವಿರುದ್ಧ ಸಿಡಿದೆದ್ದು ನಿಂತರು. ಆ ಜಹಾಂಗೀರ್ ಖಾನ್ ಈಗ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸುವೇಂದು ಅಧಿಕಾರಿ. ನಾನು ಯಾಕೆ ಡಿಸ್ಟರ್ಬ್ ಮಾಡಲಿ, ಎಲೆಕ್ಷನ್ ನಿಲ್ಲಕ್ಕೆ ನಂಗೆ ಮನಸ್ಸೇ ಇಲ್ಲ, ಫಾಲ್ತಾ ಅಂದರೆ ನನ್ನ ಕ್ಷೇತ್ರ ಅದು, ನಾನು ಅಲ್ಲಿ ಮನೆ ಮಗ, ಅದು ಅಭಿವೃದ್ಧಿ ಆಗುತ್ತೆ ಅಂದರೆ ಡಿಸ್ಟರ್ಬ್ ಮಾಡಲ್ಲ. ಸುವೇಂದು ಅಧಿಕಾರಿ ಒಳ್ಳೆ ಪ್ಯಾಕೇಜ್ ಕೊಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ನಾನು ಯಾಕೆ ಅಲ್ಲಿ ಸ್ಪರ್ಧೆ ಮಾಡಲಿ, BJPನೇ ಗೆದ್ಕೊಳ್ಳಿ ಬಿಡಿ ಅನ್ನೋ ಥರದಲ್ಲಿ ಶಸ್ತ್ರತ್ಯಾಗ ಮಾಡಿ TMCಗೆ ಅರಗಿಸ್ಕೊಳ್ಳಲಾರ್ದ ಆಘಾತ ಕೊಟ್ಟಿದ್ದಾರೆ. TMCಗೆ ಜಹಾಂಗೀರ್ ಖಾನ್ ವಿರುದ್ಧವೇ ಸಿಡಿದೆದ್ದಿದೆ. ಅಲ್ಲಿ ಹೆದರಿಸಿದ್ದಾರೆ, ಅವರನ್ನು ತುಂಬ ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಫಾಲ್ತಾದಲ್ಲಿ ಒತ್ತಡದಲ್ಲಿ ಉಸಿರುಗಟ್ಟಿಸಿ ಅವರು ಸ್ಪರ್ಧೆ ಮಾಡ್ದಂಗೆ ಮಾಡ್ತಿದ್ದಾರೆ ಅಂತ BJP ವಿರುದ್ಧ TMC ಮುಗಿಬಿದ್ದಿದೆ. ಆದರೆ ಸೋಲಿನ ಅನಿವಾರ್ಯತೆ ಈಗ ಅವ್ರಿಗೆ ಕಾಣಿಸ್ತಾ ಇದೆ. ಸೋಲು ನಮಗೆ ಕಟ್ಟಿಟ್ಟ ಬುತ್ತಿ ಅಂತ, ಅದಕ್ಕೆ ಪಲಾಯನ ಇದು ಅಂತ BJP ಮುಗಿಬಿದ್ದಿದೆ. ಈ ರೀತಿ ಸುವೇಂದು ಅಧಿಕಾರಿ ಆಡಳಿತ ಶುರುವಾದ ಬೆನ್ನಲ್ಲೇ ಆಪರೇಷನ್ ಮೇಲೆ ಆಪರೇಷನ್ ನಡೀತಾ ಇದೆ. ಯಾವುದು ಇಲ್ಲಿಗಲ್ ಇದೆಯೋ ಅದು ಯಾವ ಜಾತಿ ಯಾವ ಧರ್ಮ ಆದರೂ ಆಗಲಿ ಉಳಿಗಾಲ ಇಲ್ಲ. OBC SC ST ಅರ್ಹತೆ ಇಲ್ಲದವ್ರು ಯಾರ್ಯಾರು ಕೋಟಾ ಸ್ಕೀಮ್ಸ್ ಅಡಿಯಲ್ಲೆಲ್ಲ ಬರ್ತಿದ್ರೋ, ರಿಸರ್ವೇಷನ್ ತಗೊಳ್ತಿದ್ರೋ ಅದೆಲ್ಲ ಸ್ಕ್ರ್ಯಾಪ್ ಮಾಡಿ ಬಿಸಾಕಿದ್ದಾರೆ. ಸೊ ಈಗ ಒಂದು ವಾರದಲ್ಲಿ 10 ದಿನಗಳಲ್ಲಿ ಹೆಚ್ಚು ಕಡಿಮೆ ಒಂದು 12 ದಿನ ಕಂಪ್ಲೀಟ್ ಆಗುತ್ತೇನೇನು, ಅಷ್ಟೊತ್ತಿಗೆ ಮಮತಾ ಬ್ಯಾನರ್ಜಿ ಸರ್ಕಾರ ರೀಪ್ಲೇಸ್ ಮಾಡಿರುವಂಥ BJP ಸುವೇಂದು ಅಧಿಕಾರಿ ಬಹಳ ದೊಡ್ಡ ಬದಲಾವಣೆಯನ್ನೇ ಮಾಡಿ ತೋರಿಸ್ತಿದ್ದಾರೆ ಬಂಗಾಳದಲ್ಲಿ. हर महीने चीफ मिनिस्टर को उत्तर बंग को मिलेगा. मैं यहाँ घूमने नहीं आऊंगा, काम करने के लिए आऊंगा और ज्यादा बात भी नहीं बोलूंगा, ज्यादा काम करूंगा. एक एम्स, एक IIM, एक IIT, एक कैंसर हॉस्पिटल उत्तर बंग को बनाने के लिए जो संकल्प पत्र में है उसका लैंड और 4 जिले में होगा, एक जिले में नहीं. उत्तर बंगा बार बार BJP को सपोर्ट दिया, मोदी जी को हाथ मजबूत करने के लिए वोट दिया. 2009 से हमारी MP जीत रहा है पहाड़ में. उत्तर बंगा में काम करके हम लोग उत्तर बंगा का जनता का जो आशीर्वाद पिछले कम से कम 1.5 दशक से मिल रहा है, उसका जो सपना है, जो उम्मीद है, वो पूरा करने का काम ಭಾರತೀಯ ಜನತಾ ಪಾರ್ಟಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.